ಮಾಡಬೇಕು. ಇನ್ನು ರುದ್ರೇಶ್ಗೆ ಟಿಕೆಟ್ ಘೋಷಣೆ ಬೆನ್ನಲ್ಲೇ ಮೈತ್ರಿಯಲ್ಲಿ ಕಂಪನ ಉಂಟಾಗಿದೆ. ನಾನ್ಯಾಕೆ ಕ್ಷೇತ್ರ ಬಿಟ್ಟು ಕೊಡ್ಲಿ ಅಂತ ಜವರಾಯಿಗೌಡ ಜೆಡಿಎಸ್ ಪರಿಷತ್ ಸದಸ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜವರಾಯಿಗೌಡ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ಮೈತ್ರಿ ಬಿಟ್ಟು ಚುನಾವಣೆಗೆ ಹೋದ್ರೆ ನಾನೇ ಗೆಲ್ತೀನಿ, ನಿಖಿಲ್ ಸ್ಪರ್ಧೆ ಮಾಡಿದ್ರೆ ಕ್ಷೇತ್ರವನ್ನ ಬಿಟ್ಟು ಕೊಡ್ತೀನಿ, ನಿಖಿಲ್ ಸ್ಪರ್ಧೆ ಮಾಡಲ್ಲ ಅಂದ್ರೆ ನಾನೇ ಅಭ್ಯರ್ಥಿ ಅಂತ ಹೇಳಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ಜವರಾಯಿಗೌಡ. ಮೈತ್ರಿ ಇರುವಾಗ ಚರ್ಚೆ ಮಾಡಿ ಘೋಷಣೆಯನ್ನ ಮಾಡಬೇಕು. ಬಿಎಸ್ ಯಡಿಯೂರಪ್ಪನವರ ಹೇಳಿಕೆಯಿಂದ ಗೊಂದಲ ಉಂಟಾಗಿದೆ ಅಂತ ಹೇಳಿದ್ದಾರೆ. ಎರಡೂ ಪಕ್ಷದ ಕಾರ್ಯಕರ್ತರಲ್ಲಿ ಗೊಂದಲ ಆಗಿದೆ ಅಂತ ಹೇಳಿದ್ದಾರೆ. ಜವರಾಯಿಗೌಡರು ಇದ್ದಾರೆ, ಅವ್ರನ್ನ ನಾವು ಮಾತಾಡ್ಸೋಣ ಸರ್. ಇನ್ನು ಸಾಕಷ್ಟು ಟೈಮ್ ಇದೆ ಸರ್ ಎಲೆಕ್ಷನ್ಗೆ. ಆಗ್ಲೇ ಯಡಿಯೂರಪ್ಪನವರು ಯಶವಂತಪುರಕ್ಕೆ ರುದ್ರೇಶ್ ಅವರೇ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ದಾರೆ. ನೀವೀಗ ಮೈತ್ರಿಯಲ್ಲಿದ್ದೀರಿ, ಜೆಡಿಎಸ್ ಮತ್ತೆ ಬಿಜೆಪಿ ಇಬ್ರು ಕೂಡ. ಈ ರೀತಿ ಮೊದಲೇ ಘೋಷಣೆ ಮಾಡಿರುವಂತದ್ದು ಖುಷಿ ಇದೆಯಾ ಅಥವಾ ಏನಾದ್ರೂ ಗೊಂದಲಕ್ಕೆ ಕಾರಣ ಆಗುತ್ತಾ ಅಂತ? ಈಗ ಕಾರ್ಯಕರ್ತರುಗಳಲ್ಲಿ ತುಂಬ ಗೊಂದಲಕ್ಕೆ ಈಡಾಗಿದ್ದಾರೆ. BJP ಕಾರ್ಯಕರ್ತರಿಗೂ ಗೊಂದಲ ಇದೆ, JDS ಕಾರ್ಯಕರ್ತರು ಗೊಂದಲ ಇದೆ. ಈ ಎರಡು ಪಕ್ಷದ ಕಾರ್ಯಕರ್ತರಿಗೆ ಏನು ಭಾವನೆ ಇತ್ತು ಅಂದರೆ, ಏನು MP ಚುನಾವಣೆಯಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಚುನಾವಣೆ ಎದುರಿಸಿದ್ವಿ, ಆ ಚುನಾವಣೆಯಲ್ಲಿ ಒಳ್ಳೆ ಉತ್ತಮವಾದ ಫಲಿತಾಂಶ ಬಂತು, ನಮ್ಮ ಮೈತ್ರಿ ಯಶಸ್ವಿ ಆಯಿತು ಅಂತೇಳಿ ಎರಡು ಪಕ್ಷದ ಕಾರ್ಯಕರ್ತರು ಖುಷಿಲಿದ್ದರು. ಈಗ ಎಲ್ಲೋ ಒಂದು ಕಡೆ ನಮ್ಮ BJP ಪಕ್ಷದ ಪರಮೋಚ್ಚ ನಾಯಕರು ಯಡಿಯೂರಪ್ಪನವರು, ಪ್ರಶ್ನಾತೀತ ನಾಯಕರು, ಅವರು ರುದ್ರೇಶ್ ಅವರ ಹುಟ್ಟುಹಬ್ಬಕ್ಕೆ ಬಂದು ಏನವ್ರಿಗೆ ಶುಭಾಶಯ ಕೋರುವಂಥ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಯಶವಂತಪುರಕ್ಕೆ ರುದ್ರೇಶ್ ಅವರೇ ಅಭ್ಯರ್ಥಿ, ಅವರಿಗೆ ನೀವೆಲ್ಲ ಸಹಕಾರ ಮಾಡಬೇಕು ಅಂತ ಅವ್ರು ಏನು ಒಂದು ಹೇಳಿಕೆಯನ್ನು ಕೊಟ್ಟರು. ಆ ಹೇಳಿಕೆ ಮೇಲೆ ನಮ್ಮ ಪಕ್ಷದ ಕಾರ್ಯಕರ್ತರು, BJP ಪಕ್ಷದ ಕಾರ್ಯಕರ್ತರು ಎಲ್ಲೋ ಒಂದು ಕಡೆ ಹೊಂದಾಣಿಕೆ ಮಾಡಿಕೊಂಡು, ಹೊಂದಾಣಿಕೆ ಅಭ್ಯರ್ಥಿ ಯಾರನ್ನೇ ಮಾಡೋದು ಗೆಲ್ಸ್ಕೊಂಬರ್ಬೋದಾಯಿತು, ಈಗೆಲ್ಲ ಒಂದು ಕಡೆ ಗೊಂದಲಕ್ಕೆ ಈಡಾಯ್ತಲ್ಲ ಇದು ಅನ್ನೋದನ್ನು ನಿನ್ನೆಯಿಂದ ಮೊನ್ನೆಯಿಂದ ಚರ್ಚೆ ಮಾಡ್ತಾ ಇದ್ದಾರೆ. ನಮ್ಮ ಪಕ್ಷದ ಮುಖಂಡರು ನನಗೆ ಫೋನ್ ಮಾಡಿ 4 ಬಾರಿ ಸೋತಿದ್ದೀರಾ, ಏಕಾಏಕಿ ರುದ್ರೇಶ್ ಅವರಿಗೆ ಏನು ಅಭ್ಯರ್ಥಿ ಅಂತ ಹೇಳಿ ಅನೌನ್ಸ್ ಮಾಡಿದ್ರೆ ನಾವೇನಾಗಬೇಕು ಅಂತ. ಅದಕ್ಕೆ ನಮ್ಮ ಕಾರ್ಯಕರ್ತರಿಗೆ ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ, ಇನ್ನೂ 3 ವರ್ಷ ಇದೆ ಚುನಾವಣೆ. ನಾವು ಈಗ ಮೈತ್ರಿಲಿದ್ದೀವಿ, ಕುಮಾರಣ್ಣ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ, ಸಂಪುಟದ ಸಚಿವರಾಗಿದ್ದಾರೆ, ಬೃಹತ್ತು ಮತ್ತು ಉಕ್ಕು ಕೈಗಾರಿಕಾ 2 ದೊಡ್ಡ ಖಾತೆಗಳನ್ನ ನಿರ್ವಹಿಸ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರವಿ, ಇದೀಗ ಯಡಿಯೂರಪ್ಪನವರ ಈ ಘೋಷಣೆ ಹೇಗೆ ಇಂಪ್ಯಾಕ್ಟ್ ಆಗಬಹುದು? ರವಿ, ಮಧುಸೂದನ್, ಯಡಿಯೂರಪ್ಪನವರು ಬರ್ತ್ಡೇ ಪಾರ್ಟಿಯಲ್ಲಿ ರುದ್ರೇಶ್ ಅವರ ಬರ್ತ್ಡೇ ಪಾರ್ಟಿಗೆ ಹೋದಂತ ಸಂದರ್ಭದಲ್ಲಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ರುದ್ರೇಶ್ ಅವರು ಹೆಸರುಗಳನ್ನ ಘೋಷಣೆ ಮಾಡಿದ್ರೆ ಮಾತ್ರವಲ್ಲದೆ ಅವರನ್ನ ಗೆಲ್ಲಿಸೋದಕ್ಕೆ ಜನ ಈಗಾಗಲೇ ತೀರ್ಮಾನ ಮಾಡಿದರೆ, ಜೊತೆಗೆ ಅವರಿಗೆ ಭಾರಿ ಬಹುಮತದಿಂದ ಗೆಲ್ಲಿಸಬೇಕು ಅನ್ನುವಂತ ಪ್ರಾರ್ಥನೆಯನ್ನ ಕೂಡ ಮಾಡ್ತೇನೆ ಅನ್ನುವಂತ ಹೇಳಿಕೆಯನ್ನ ಅವತ್ತಿನ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಯಡಿಯೂರಪ್ಪನವರು ನೀಡಿದ್ರು. ಅದು ಸಾಕಷ್ಟು ಪಾರ್ಟಿ ಒಳಗಡೆ ಚರ್ಚೆಯ ಕಾರಣವಾಗಿತ್ತು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ರುದ್ರೇಶ್ ಅವರನ್ನ ಕೂಡ ನಾವು ಪ್ರತಿಕ್ರಿಯೆ ಕೇಳಿದ್ವಿ. ರುದ್ರೇಶ್ ಅವರು ಮಾಧ್ಯಮಗಳಿಗೆ ಹೇಳಿದ್ರು, ನಾನು ಮೂಲತಃ ಆ ಭಾಗದವನೇ ಆಗಿದ್ದೇನೆ. 2008ರಲ್ಲೇ ನಾನು ಅಲ್ಲಿ ಚುನಾವಣೆಯನ್ನ ಸ್ಪರ್ಧೆ ಮಾಡಬೇಕಾಗಿತ್ತು, ಆದ್ರೆ ಪಾರ್ಟಿ ನನಗೆ ರಾಮನಗರಕ್ಕೆ ಸೂಚನೆಯನ್ನ ಕೊಟ್ಟಿದ್ರಿಂದ ನಾನು ರಾಮನಗರಕ್ಕೆ ಹೋದೆ. ಆದ್ರೆ ಈ ಬಾರಿ ನಾನು ಅಲ್ಲಿಗೆ ಆಕಾಂಕ್ಷಿಯಾಗಿದ್ದೇನೆ ಹೇಳುವಂತ ಮಾತುಗಳನ್ನು ಹೇಳೋದ್ರ ಜೊತೆಗೆ ಯಡಿಯೂರಪ್ಪನವರು ಒಂದು ಅಭಿಮಾನಕ್ಕೋಸ್ಕರ ನಾನು ಇನ್ನಷ್ಟು ಉತ್ಸಾಹದಿಂದ ಕೆಲಸ ಮಾಡಿ ಎನ್ನುವ ಕಾರಣಕ್ಕಾಗಿ ಆ ರೀತಿಯಿಂದ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಎಲ್ಲ ತೀರ್ಮಾನವನ್ನು ಹೈಕಮಾಂಡ್ ಮಾಡುತ್ತೆ ಎನ್ನುವಂತ ಸ್ಪಷ್ಟನೆಯನ್ನ ರುದ್ರೇಶ್ ಅವರು ಕೊಟ್ರು. ಅದರ ಬೆನ್ನಲ್ಲೇ ಇದು ಪಾರ್ಟಿ ಒಳಗಡೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಯ್ತು. ಯಾಕೆಂದ್ರೆ ಯಾವುದೇ ಒಂದು ತೀರ್ಮಾನವನ್ನ ಮಾಡ್ಬೇಕಾಗಿರುವಾಗ ಒಂದು ಕೋರ್ ಕಮಿಟಿ ಇರ್ತದೆ, ಜೊತೆಗೆ ಪಾರ್ಟಿ ಹೈಕಮಾಂಡ್ ಈ ತೀರ್ಮಾನವನ್ನ ಮಾಡುತ್ತೆ. ಒಂದು ರಾಷ್ಟ್ರೀಯ ಪಕ್ಷವಾಗಿ ಯಡಿಯೂರಪ್ಪನವರು ರಾಜ್ಯದ ಅಧ್ಯಕ್ಷರಾಗಿರಬಹುದು ಅಥವಾ ಸೆಂಟ್ರಲ್ ಕಮಿಟಿಯಲ್ಲಿ ಸದಸ್ಯರಾಗಿರ್ಬಹುದು, ಅದೆಲ್ಲವೂ ಸರಿ. ಆದ್ರೆ ಪಾರ್ಟಿ ವ್ಯವಸ್ಥೆ ಒಳಗಡೆ ಯಡಿಯೂರಪ್ಪರಿಗೆ ಘೋಷಣೆ ಮಾಡಿ ಸರಿಯಲ್ಲ ಎನ್ನುವಂತ ಚರ್ಚೆಗಳು ಆಂತರಿಕವಾಗಿ ಆಗ್ತಾ ಇದ್ದಂತೆ ಸ್ವತಃ ವಿಜೇಂದ್ರ ಅವರು ಮಾಧ್ಯಮಗೋಷ್ಠಿ ನಡೆಸಿ ಇವತ್ತು ಹೇಳಿಕೆಯನ್ನ ಕೊಟ್ಟರು. ಯಡಿಯೂರಪ್ಪನವರು ಪ್ರೀತಿಗೋಸ್ಕರ ಆ ರೀತಿ ಮಾತುಗಳನ್ನು ಹೇಳಿರಬಹುದು, ಆದ್ರೆ ಯಾವುದೇ ಒಂದು ಟಿಕೆಟ್ ಅನ್ನ ಘೋಷಣೆ ಮಾಡುವಾಗ ಅದು ಹೈಕಮಾಂಡ್ ತೀರ್ಮಾನವನ್ನ ಮಾಡುತ್ತೆ. ಜೊತೆ ಕೋರ್ ಕಮಿಟಿ ಸವಿವರವಾಗಿ ಚರ್ಚೆಯನ್ನ ಮಾಡಿ ಹೈಕಮಾಂಡ್ಗೆ ಆ ಲಿಸ್ಟ್ ಗಳನ್ನ ಕಳಿಸ್ಕೊಡುತ್ತೆ. ಸದ್ಯಕ್ಕೆ ರಾಜ್ಯದಲ್ಲಿ ಯಾವುದೇ ಚುನಾವಣೆ ಇಲ್ಲ. ಈ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಕೇವಲ ಪ್ರೀತಿಯಿಂದ ಹೇಳಿದ್ದಾರೆ, ಇದನ್ನು ಜಾಸ್ತಿ ನಾನು ಬೆಳೆಸೋಕೆ ಹೋಗೋದಿಲ್ಲ ಅನ್ನುವಂತ ಮಾತುಗಳನ್ನ
ಹೇಳಿ ಅದಕ್ಕೆ ಆ ಒಂದು ತೇಪೆ ಹಚ್ಚುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ರುದ್ರೇಶ್ ಅವರ ವಿಚಾರಕ್ಕೆ ಪರ್ಟಿಕ್ಯುಲರ್ ಆಗಿ ಹೇಳೋದಾದ್ರೆ ಮಧುಸೂದನ್, ಈ ಹಿಂದೆ ಅವರು 2008ರಲ್ಲಿ ರಾಮನಗರದಿಂದ ಸ್ಪರ್ಧೆಯನ್ನ ಮಾಡಿದ್ರು. ನಂತರ ಯಡಿಯೂರಪ್ಪ ಅವರ ಕುಟುಂಬ ಜೊತೆ ತೀರಾ ಆಪ್ತವಾದ ಸಂಬಂಧವನ್ನು ಹೊಂದಿರುವಂತ ಅವರು ಕೆಜೆಪಿ ಕೂಡ ಹೋಗಿದ್ರು. ಅದಾದ ಬಳಿಕ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಚಾಮರಾಜನಗರದಿಂದ ಸ್ಪರ್ಧೆಯನ್ನ ಮಾಡೋದಕ್ಕೆ ಮುಂದಾಗಿದ್ರು. ಅದು ಎಷ್ಟರ ಮಟ್ಟಿಗೆ ಗಲಾಟೆಗೆ ಕಾರಣ ಆಯ್ತು ಅಂತ ಹೇಳಿದ್ರೆ, ಯಾವಾಗ ಸೋಮಣ್ಣ ಅವರಲ್ಲಿ ಸ್ಪರ್ಧೆ ಮಾಡಿದ್ರು, ಅವರು ಮತ್ತು ಸೋಮಣ್ಣ ನಡುವೆ ಒಂದಿಷ್ಟು ವೈಷಮ್ಯಕ್ಕೆ ಕಾರಣ ಆಯ್ತು. ಹೀಗಾಗಿ ರುದ್ರೇಶ್ ಅವರ ಬಗ್ಗೆ ಮತ್ತು ಅವರ ಏನ್ ಟಿಕೆಟ್ ಅನ್ನ ಘೋಷಣೆ ಮಾಡಿರುವ ವಿಚಾರವಾಗಿ ಈಗ ಮತ್ತದೆಲ್ಲವೂ ಕೂಡ ಹಳೆಯೆಲ್ಲ ವಿಚಾರಗಳು ಮತ್ತೆ ಮುನ್ನೆಲೆಗೆ ಬಂದಿದೆ. ಜೊತೆಗೆ ಅದಕ್ಕೆ ಸ್ಪಷ್ಟನೆಯನ್ನು ಕೂಡ ಈಗ ವಿಜೇಂದ್ರ ನೀಡಿದ್ದಾರೆ. ಓಕೆ, ಥ್ಯಾಂಕ್ ಯು ರವಿ ಶಿವರಾಮ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.